ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಉತ್ತಮ ಕಳಪೆ ಗಿಲ್ಲಿ ನಟ ಕೊಟ್ಟಿದ್ದು ಬೆಂಕಿ ಕಾರಣಗಳು. ಶಬಾಷ್ ಎಂದ ಜನರು. ಯಾರೋ ಪ್ಲಾನ್ ಮಾಡಿಕೊಂಡು ಕೊಳಪೆ ಕೊಡಬಹುದು, ಆದರೆ ಗಿಲ್ಲಿ ನಟ ಮಾತ್ರ ತನಗೆ ಅನಿಸಿದ್ದೇ ಮಾಡೋದು. ಇದನ್ನೆಲ್ಲ ಫಿಲ್ಟರ್ ಇಲ್ಲದೆ ನೇರವಾಗಿ ಅದಕ್ಕೆ ಕಾಮಿಡಿ ಟಚ್ ಕೊಟ್ಟು ಹೇಳೋದ್ರಲ್ಲೇ ಗಿಲ್ಲಿ ನಟ ಎಕ್ಸ್ಪರ್ಟ್. ಈ ಬಾರಿ ಉತ್ತಮ ಕಳಪೆ ಗಿಲ್ಲಿ ಕೊಟ್ಟ ಕಾರಣಗಳಿಗೆ ಎಲ್ಲರೂ ವೀಕ್ಷಕರು ಉಗೆ ಉಗೆ ಅಂತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಉತ್ತಮ ಕಳಪೆ ಪ್ರಕ್ರಿಯೆ ನಡೆಯೋದು ವಾಡಿಕೆ. ಕೆಲ ಸ್ಪರ್ಧಿಗಳು ನಿಯಮ ಮೀರಿ ಬಹಿರಂಗವಾಗಿ ಪ್ಲಾನಿಂಗ್ ಮಾಡಿ ಕಳಪೆ ನೀಡುತ್ತಿದ್ದಾರೆ. ಆದರೆ ಗಿಲ್ಲಿ ನಟ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುವ ಗಿಲ್ಲಿ ನಟ ಈ ಬಾರಿ ನನಗೆ ಏನು ಅನಿಸುತ್ತೆ ಅದನ್ನೇ ಹೇಳಿ ಉತ್ತಮ ಕಳಪೆ ಡಿಸೈಡ್ ಮಾಡಿದ್ದಾರೆ. ಅಸಲಿಗೆ ಉತ್ತಮ ಕಳಪೆ ಕೊಡುವಾಗ ಗಿಲ್ಲಿ ನಟ ಕೊಟ್ಟ ಕಾರಣಗಳೇನು ಗೊತ್ತಾ? ಮಾಳುಗೆ ಉತ್ತಮ ನೀಡಿದ ಗಿಲ್ಲಿ ನಟ. ಈ ವಾರ ಬಹುತೇಕ ಸ್ಪರ್ಧಿಗಳು ಮಾಳುಗೆ ಕಳಪೆ ಪಟ್ಟ ನೀಡಿದರು. ಪರಿಣಾಮ ಕಳಪೆ ಪಟ್ಟ ಪಡೆದ ಮಾಳು ನಿಪನ ಜೈಲಿಗೆ ತೆರಳಿದ್ದಾರೆ. ಮಾಳುಗೆ ಗಿಲ್ಲಿ ನಟ ಉತ್ತಮ ನೀಡಿದರು. ಅದಕ್ಕೆ ಗಿಲ್ಲಿ ಕೊಟ್ಟ ಕಾರಣ, 6 ಜನರ ಮೇಲೆ ಬಕೆಟ್ನಲ್ಲಿ ನೀರು ಹಾಕಿ ನಾಮಿನೇಟ್ ಮಾಡಿದಾಗ ನನಗೂ ಅನಿಸಿತು, ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ. ಬಹುಶಃ ನಾನ್ಯಾಕೆ ಇವರನ್ನು ನಾಮಿನೇಟ್ ಮಾಡಿದೆ ಅಂತ ಮುಂದೆ ಗೊತ್ತಾಗುತ್ತೆ ಅಂತ ಹಿಂಟ್ ಕೊಟ್ಟು ಅನಿಸುತ್ತಿದೆ. 2ನೇ ದಿನ ಹಾಗೂ 3ನೇ ದಿನ ಇವನು ನಾಮಿನೇಟ್ ಮಾಡಿದ್ದು ಕರೆಕ್ಟ್ ಅನಿಸಿತು. ಯಾಕಂದ್ರೆ ನಾಮಿನೇಟ್ ಆಗಿರುವ ಟೀಮ್ನ ಅಷ್ಟು ಜನರು ಅವರು ಸೇವ್ ಆಗಬೇಕು ಅಂತ ಕಿತ್ತಾಡುತ್ತಿರಲಿಲ್ಲ. ಎದುರಾಳಿ ತಂಡದವರು ನಾಮಿನೇಟ್ ಆಗಬೇಕು ಅಂತ ತಲೆ ಕೆಡಿಸಿಕೊಂಡಿದ್ದರು. ಇದು ಎದ್ದು ಕಾಣುತ್ತಿತ್ತು ಅಂತ ಗಿಲ್ಲಿ ಅವರು ಹೇಳಿದ್ದಾರೆ. ಇನ್ನು ರಶಿಕಾಗೆ ಗಿಲ್ಲಿ ಕಳಪೆ ನೀಡಿದರು. ರಶಿಕಾಗೆ ಕಸ ಅಂತ ಯಾಕೆ ಕೊಟ್ಟರು ಅಂತ ರೀಸನ್ ಹೇಳುತ್ತೇನೆ. ನಿಮ್ಮನ್ನ ಕಸ ಅಲ್ಲ ರಸ ಅಂತ ಹೇಳ್ತಿದ್ದಾರೆ. ನೀನು ರಸ ಆಗದೆ ಇದ್ದರೂ ಪರವಾಗಿಲ್ಲ, ಸ್ಪಂದನ ಕಸ ಆಗಬೇಕು ಅಂತ ತಲೆ ಕೆಡಿಸಿಕೊಂಡಿದ್ರಿ. ಮೊದಲು ರಸ ಆಗಿ ಸೇಫ್ ಆಗಬೇಕಿತ್ತು. ಗೇಮ್ ಆಡಿದ್ರೆ ತಾನೇ. ಗೇಮ್ ಆಡಲ್ಲ ಅಂದ್ರೆ ಗೇಮ್ ಆಡಿಲ್ಲ ಅಂದ್ರೆ ಇಲ್ಲಿ ಯಾರಿಗೂ ಲಾಸ್ ಇಲ್ಲ. ಅವರವರ ಗೇಮ್ ಆಡ್ತಾರೆ. ಅದಾದ್ಮೇಲೆ ನಿಮ್ಮನ್ನ ಗೇಮ್ನಲ್ಲಿ ನಾನು ನೋಡಿಲ್ಲ ಅಂತ ಗಿಲ್ಲಿ ಅವರು ಕಾರಣ ಕೊಟ್ಟಿದ್ದಾರೆ. ಗಿಲ್ಲಿಗೆ ಉತ್ತಮ ಕೊಟ್ಟ ಮಾಳು. ಮೊದಲು ಗಿಲ್ಲಿ ಅಷ್ಟು ಕೆಲಸ ಮಾಡುತ್ತಿರಲಿಲ್ಲ, ಆದರೆ ನನ್ನ ಕ್ಯಾಪ್ಟನ್ಸಿಯಲ್ಲಿ ಗಿಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ಎಂದು ಗಿಲ್ಲಿಗೆ ಮಾಳು ಉತ್ತಮ ನೀಡಿದರು. ಮಾಳು ಉತ್ತಮ ಕೊಟ್ಟಿದ್ದಕ್ಕೆ ಖುಷಿಯಾದ ಗಿಲ್ಲಿ ನಟ, ಲೈಫ್ನಲ್ಲಿ ಮೊದಲ ಬಾರಿ ನನ್ನ ಗೆಳೆಯ ನನಗೆ ಉತ್ತಮ ಕೊಟ್ಟ. ಇದನ್ನು ನಾನು ಲೈಫ್ನಲ್ಲಿ ಮರೆಯುವುದಿಲ್ಲ. ಇನ್ನು 1000 ಉತ್ತಮ ಬಂದರೂ ಈ ಉತ್ತಮದ ಮುಂದೆ ಯಾವುದೇ ಖುಷಿ ಇಲ್ಲ ಎಂದು ಗಿಲ್ಲಿ ಅವರು ಹೇಳಿದ್ದಾರೆ. ಓಕೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.